ಡಿಕೆ ಕ್ಯಾಬಿನೆಟ್ 2.2 ಸಚಿವ ಸಂಪುಟ ಸರ್ಕಸ್ ದೆಹಲಿಯಲ್ಲಿ ಜೋರಾಗಿ ನಡೀತಾ ಇದೆ. ಇವತ್ತು ಫೈನಲ್ ಟಚ್ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆಯಲ್ಲಿ ಆಕಾಂಕ್ಷಿಗಳು ತುದಿಗಾಲಲ್ಲಿ ನಿಂತುಬಿಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್. ಸಂಜೆ ರಾಹುಲ್ ಗಾಂಧಿ ಜೊತೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಲಿದ್ದಾರೆ. ಹೀಗಾಗಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ದೆಹಲಿಯಲ್ಲಿ ಜಾತಿವಾರು ಲೆಕ್ಕಾಚಾರ ಜೋರಾಗ್ತಾ ಇದೆ. ಇತ್ತ ಜಾತಿವಾರು, ಪ್ರಾದೇಶಿಕವಾರು, ಹೀಗೆ ಅನೇಕ ರೀತಿಯಲ್ಲಿ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನಕ್ಕೆ ಇವತ್ತು ಬರ್ತಾರೆ ಎನ್ನಲಾಗಿದೆ. ಸಂಜೆ ಇರುವಂತ ಮೀಟಿಂಗ್ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಹುಲ್ ಗಾಂಧಿ ಜೊತೆಯಲ್ಲಿ ಸಂಜೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಜಾತಿವಾರು ಲೆಕ್ಕಾಚಾರದ ಮೇರೆಗೆ ಯಾವ ಸಮುದಾಯಕ್ಕೆ ಮಂತ್ರಿ ಸ್ಥಾನವನ್ನ ಕೊಡಬೇಕು, ಈ ರೀತಿಯಾಗೂ ಕೂಡ ಲೆಕ್ಕಾಚಾರವನ್ನ ಹಾಕಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತ ಲಿಂಗಾಯತ ಸಮುದಾಯದಿಂದ ಲಕ್ಷ್ಮಣ್ ಸವದಿ ಹೆಸರು, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲ್, ಯಶವಂತ ರಾಯಗೌಡ ಪಾಟೀಲ್, ಅಪ್ಪಾಜಿ ನಾಡಗೌಡ, GS ಪಾಟೀಲ್, SS ಮಲ್ಲಿಕಾರ್ಜುನ್ ಇವರ ಹೆಸರು ಕೇಳಿ ಬರ್ತಾ ಇದೆ. ಇತ್ತ ಒಕ್ಕಲಿಗ ಸಮುದಾಯದಿಂದ ಗಮನಿಸ್ತಾ ಹೋಗೋದಾದ್ರೆ ಶರತ್ ಬಚ್ಚೇಗೌಡ, HC ಬಾಲಕೃಷ್ಣ, N ಚಲುವರಾಯಸ್ವಾಮಿ, KM ಶಿವಲಿಂಗೇಗೌಡ ಹೆಸರು ಕೂಡ ಮುನ್ನೆಲೆಯಲ್ಲಿ ಇದೆ. ಪರಿಶಿಷ್ಟ ಜಾತಿಯಲ್ಲಿ ಅನೇಕ ಶಾಸಕರ ಹೆಸರಿರುವಂಥದ್ದು ಕಾದು ನೋಡಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಒಂದು ಕಡೆಯಲ್ಲಿ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಡ್ತಾರೆ ಎನ್ನಲಾಗ್ತಾ ಇದೆ. ಇತ್ತ ಜಾತಿವಾರು ಲೆಕ್ಕಾಚಾರ ಹೆಂಗಿದೆ? ಸಂಪತ್, ಈಗ ಒಟ್ಟಾರೆಯಾಗಿ ಇವತ್ತು ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಒಂದು ಅಂತಿಮ ನಿರ್ಧಾರ ಹೊರಬೀಳುತ್ತೆ. ಅದು ಇವತ್ತು ಸಂಜೆ 8 ಗಂಟೆಗೆ ಒಂದು ಸಭೆ ಆಗಿದೆ. ಹೀಗಾಗಿ ಆ ರಾತ್ರಿಯ ಸಭೆಯಲ್ಲಿ ಸಂಪುಟ ಪುನರಚನೆ ಕುರಿತಂತೆ ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಧಾರ ಆಗುತ್ತೆ. ಇಲ್ಲಿಗ ಒಂದಿಷ್ಟು ಜಾತಿವಾರ ಲೆಕ್ಕಾಚಾರಗಳು, ಬೇರೆ ಬೇರೆ ಪ್ರಾದೇಶಿಕವಾರ ಲೆಕ್ಕಾಚಾರಗಳು, ಎಲ್ಲ ಲೆಕ್ಕಾಚಾರಗಳನ್ನ ಹಾಕೊಂಡು ಅಳೆದು ತೂಗಿ ಇವತ್ತು ಸಂಪುಟ ರಚನೆ ಮಾಡಲಾಗುತ್ತೆ. ಒಟ್ಟಾರೆ ಪ್ರಮುಖವಾಗಿ ಇಲ್ಲಿಗೆ ಯಾಕಂದ್ರೆ ಬೇರೆ ಬೇರೆ ಕೋಟೆಗಳನ್ನು ಕೂಡ ನೋಡ್ಬೇಕಾಗತ್ತೆ. ಯಾಕಂದ್ರೆ ಲಿಂಗಾಯತರು ಅತಿ ಹೆಚ್ಚು ಪ್ರಮಾಣದಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದಾರೆ. ಒಟ್ಟಾರೆಯಾಗಿ 40ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ಗೆಲ್ಲಿಸಿದ್ದಾರೆ. ಹೀಗಾಗಿ ಇಲ್ಲಿಗ ಲಿಂಗಾಯತ ಕೋಟದ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವನಂದ್ ಪಾಟೀಲ್ ಹೆಸರು ಇದೆ. ಅದೇ ರೀತಿ ಬೇರೆ ಬೇರೆ GS ಪಾಟೀಲ್ ಹೆಸರು ಕೂಡ ಇದೆ. ಅದೇ ರೀತಿ ಒಕ್ಕಲಿಗರಲ್ಲೂ ಕೂಡ ಶರತ್ ಬಚ್ಚೇಗೌಡ, SC ಬಾಲಕೃಷ್ಣ, N ಚಲುವರಾಯಸ್ವಾಮಿ ಮತ್ತು ಶಿವಲಿಂಗೇಗೌಡ ಇವರಲ್ಲಿ ಯಾರಿಗಾರು ಇಬ್ಬರಿಗೆ ಸಿಗುವಂತ ಸಾಧ್ಯತೆ ಕೂಡ ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಸಾಕಷ್ಟು ಪೈಪೋಟಿಗಳಿದೆ. ಒಂದು ಜಮೀರ್ ಅಹಮದ್ ಅವರನ್ನ ಪರಿಗಣಿಸಬಹುದು ಅಂತ ಒಂದು ಲೆಕ್ಕಾಚಾರ. ಅದೇ ರೀತಿ ರಿಜ್ವಾನ್ ಅಸದ್, ಹ್ಯಾರಿಸ್ ಅವರು ಕೂಡ ಹೆಸರಲ್ಲಿದೆ. ತನ್ವೀರ್ ಶೇಟ್, ಕನಿಜಾ ಫಾತಿಮಾ ಅವರು ಕೂಡ ಮಹಿಳಾ ಕೋಟದಲ್ಲಿ ತಮ್ಮ ಪಾಲನ್ನ ಕೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಸಿಗುವಂತ ಸಾಧ್ಯತೆಗಳಿದೆ. ಹಿಂದುಳಿದ ವರ್ಗದಲ್ಲಿ ಒಂದು ಬೇಳೂರು ಗೋಪಾಲಕೃಷ್ಣ, ಮಧು ಬಂಗಾರಪ್ಪ ಅವರು ರಿಪ್ಲೇಸ್ಮೆಂಟ್ ಗೆ ನನ್ಗೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದೇ ರೀತಿ ಹಿಟ್ನಾಳ್ ಅವರು ಕುರುಬ ಕೋಟದಿಂದ ಕೇಳ್ತಾ ಇದ್ದಾರೆ. ಮರಾಠ ಕೋಟದಿಂದ ಶ್ರೀನಿವಾಸ್ ಮಹಾನಿ ಅವರು ಕೇಳ್ತಾ ಇದ್ದಾರೆ. ಬೆಸ್ತ ಅಥವಾ ಮಗುವೀರ ಕೋಟದಿಂದ ಮಂಕಾಳ್ ವೈದ್ಯ ಅವರು ಕೂಡ ಲಿಸ್ಟ್ ಅಲ್ಲಿ ಇದ್ದಾರೆ. ಹೀಗಾಗಿ ಇಲ್ಲಿ ಯಾಕಂದ್ರೆ ಸಂಪುಟ ಪುನರಚನೆ ಯಾವ ರೀತಿಯಾಗಿ ಆಗುತ್ತೆ ಅಂತ ಒಬ್ಬ ಅಭ್ಯರ್ಥಿ, ಉದಾಹರಣೆಗೆ ಮಂಕಾಳ್ ವೈದ್ಯ ಅಂತ ಬಂದ್ರೆ ಯಾವ ಕೋಟದಲ್ಲಿ ಕೊಡಬೇಕು ಲೆಕ್ಕಾಚಾರಗಳು, ಎಷ್ಟು ಬಾರಿ ಗೆದ್ದಿದ್ದಾರೆ, ಅವರ ಪ್ಲಸ್ ಮತ್ತೆ ಮೈನಸ್ ಏನು, ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಹೀಗಾಗಿ 4 ಜನ, ಯಾಕಂತೇಳಿ ಒಂದು ಕಡೆ ಇಲ್ಲಿಗ 4 ಜನದ AICC ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, CM ಮತ್ತೆ ಮಾಜಿ CM 4 ಜನ ಒಪ್ಪಿಗೆ ಸೂಚಿಸಬೇಕು. ಅದಾದ ಬಳಿಕ ರಾಹುಲ್ ಗಾಂಧಿಗೆ ಅದು ಕನ್ವಿನ್ಸ್ ಆಗ್ಬೇಕು. ಯಾಕಂದ್ರೆ ಒಬ್ಬ ಅಭ್ಯರ್ಥಿಗೆ ಏನಾದ್ರು ಕೊಟ್ರೆ ಮುಂದೆ ಚುನಾವಣೆ ಗೆಲ್ಲಲಿಕ್ಕೆ, ಪ್ರಾದೇಶಿಕ ಲೆಕ್ಕಾಚಾರಗಳು ಹಾಕ್ಲಿಕ್ಕೆ, ಅದೇ ಮುಂದೆ ಅಧಿಕಾರದಲ್ಲಿ ಸಹಾಯಕ ಆಗ್ಬೇಕು. ಇಂಥವ್ರನ್ನೇ ಮಾಡ್ಬೇಕು ಅನ್ನೋ ಲೆಕ್ಕಾಚಾರ ಒಟ್ಟಾರೆಯಾಗಿ ಆಗ್ತಾ ಇದೆ. ಹೀಗಾಗಿ ಸಂಜೆಷ್ಟೊತ್ತಿಗೆ ಒಂದು ಪಟ್ಟಿ ಅಂತೂ ಹೊರಬೀಳುತ್ತೆ, ಯಾರಿಗೆ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳಂತೂ ಆಗುತ್ತೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸೇರ್ಕೊಂಡು ಸಾಮ್ಯತೆ ಇರ್ತಕ್ಕಂಥ 29 ಜನರ ಪಟ್ಟಿಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಆ 29 ಜನ ಪಟ್ಟಿಯಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ, ಅದೇ ರೀತಿ ಹೊಸ ಆಡ್ ಆನ್ಗಳು ಯಾವ್ದಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸಂಪತ್, ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.